ಮೈ ಗಾಡ್, ಈ ಹಾಡು ನಂಗೆ ಬಂದಿದೆ 100% ಚೆನ್ನಾಗಿ ಮಾಡಲೇಬೇಕು, ಇದರಲ್ಲಿ ಕಾಂಪ್ರಮೈಸ್ ಮಾಡಂಗೆ ಇಲ್ಲ. ಆದಷ್ಟು ಎನರ್ಜಿ ಕೊಟ್ಟು ನನ್ನ ಕಡೆಯಿಂದ ಈ ಹಾಡನ್ನ ಹಿಟ್ ಮಾಡಿಸ್ಲೇಬೇಕು ಅಂತಿತ್ತು. ಡ್ರೆಸ್ಸಿಂಗ್ ಬಗ್ಗೆ ಏನು ಹೇಳ್ತೀರಾ, ಕಾಸ್ಟ್ಯೂಮ್ ಬಗ್ಗೆ ಅನ್ನುವಂಥದ್ದು? ಸೊ ಇದು ಸಾಂಗ್ಗೆ ನನ್ನ ಕಾಸ್ಟ್ಯೂಮ್ಸ್ ಬಾಬು ಅವ್ರು ಮಾಡಿರೋದು. ನಮ್ಮೆಲ್ಲ ಟು ಬಿ ಆನೆಸ್ಟ್ ದಿ ಎಂಟೈರ್ ಸೆಟ್ ಕಾಸ್ಟ್ಯೂಮ್ಸ್ ಎಲ್ಲ ಬಾಬು ಅವ್ರು ಮಾಡಿರೋದು. ಶಕಲಕಲಕ ಭೂಮ್ 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 ಲವ್ ಒಂಥರ ಮ್ಯಾಜಿಕ್, ಎದೆಯೊಳಗಿನ ಡಿಜೆ ನ್ಯಾಗ ಥರ 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 ಮ್ಯೂಸಿಕ್. ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರೆ. ಇವತ್ತು ನಮ್ಮ ಜೊತೆ ಇರುವಂತಹ ಸೆಲೆಬ್ರಿಟಿ ಯಾರು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ನೋಡಿದಾಗ, ಸ್ಕ್ರೋಲ್ ಮಾಡ್ತಾ ಹೋದಾಗ ಇದೇ ಒಂದು ಸಾಂಗ್ನ ಹಾವಳಿಯನ್ನು ನಾವು ನೋಡ್ತಾ ಇರ್ಬೋದು, ಶಕಲಕ ಬೂಮ್ ಅಂತ ಹೇಳಿ. ಸೊ ಸ್ಪಾರ್ಕ್ ಸಿನಿಮಾದ ಈ ಹಾಡು ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿರುವಂಥದ್ದು. ಈ ಸಿನಿಮಾದ ಹೀರೋಯಿನ್ ಆಗಿರುವಂತಹ ರಚನಾ ಇಂದರ್ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಹಾಯ್ ಮ್ಯಾಮ್, ಮೊದಲಿಗೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ. ಎಸ್, ನಾನು ಹೇಳಿದೆ ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ನೋಡಿದಾಗ ನಿಮ್ಮದೇ ಹಾವಳಿ ಕಾಣ್ತಾ ಇದೆ. ಈ ಹಾಡಿನ ಟ್ರೆಂಡ್ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ. ತುಂಬ ಖುಷಿ ಆಗ್ತಾಯಿದೆ. ಜನ ಎಷ್ಟು ಬ್ಯೂಟಿಫುಲ್ಲಾಗಿ ಸ್ವೀಕರಿಸ್ತಾ ಇದ್ದಾರೆ ಅಂದರೆ, ನಾವು ಹಾಕಿರೋ ಎನರ್ಜಿಗೆ ನೀವು ಎನರ್ಜಿ ಮ್ಯಾಚ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಸೊ ತುಂಬ ಖುಷಿ ಇದೆ. ಓಕೆ, ಶಕಲಕ ಬೂಮ್ ಬೂಮ್ ಅಂತ ಹೇಳಿ ಬಂದಾಗ, ನಾವು ಸಣ್ಣ ಇರುವಾಗೆಲ್ಲ ಬೂಮ್ ಬೂಮ್ ಅಂತ ಹೇಳಿ ಎಲ್ರಿಗೂ ಕೂಡ ಮಂಗ ಮಾಡಿದ್ದಿದೆ ಅಲ್ವಾ? ಸೊ ಈ ಸಿನಿಮಾದ ಹಾಡಿಗೆ ಇವಾಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇರುವಂಥದ್ದು. ಈ ಸಿನಿಮಾದ ಹಾಡು ಕೇಳುವಾಗ ನಿಮ್ಗೆ ಹೆಂಗೆ ಅನಿಸ್ತು ಮೊದಲಿಗೆ? ಸೊ ಮೊದಲನೇ ಬಾರಿಗೆ ಸಿನಿಮಾ ಹಾಡು ಕೇಳಿದಾಗ ಶರಣ್ ಸರ್ ಇನ್ನೂ ಹಾಡಿದ್ದಿಲ್ಲ. ಸೊ ಸಚಿನ್ ಬಸೂರವರು ಇದು ಹಾಡು ಕಂಪೋಸ್ ಮಾಡಿರೋದು. ಎಷ್ಟು ಬ್ಯೂಟಿಫುಲ್ಲಾಗಿ ಇದು ಮಾಡಿದ್ರಂದರೆ, ಡಬ್ಬಿಂಗ್ ಸ್ಟುಡಿಯೋಲ್ಲಿದ್ದೆ ಅವಾಗ. ಸೊ ಡಬ್ಬಿಂಗ್ ಸ್ಟುಡಿಯೋಲ್ಲಿ ಡಬ್ಬಿಂಗ್ ಮುಗಿಸಿ ಆದಮೇಲೆ ಇದು ಮಹಾಂತೇಶ್ ಅವರು ಹೇಳಿದ್ರು, ಒಂದು ಹಾಡು ಕೇಳಿಸ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು, ಇದು ಸ್ಪೀಕರ್ಸ್ ಎಲ್ಲ ಸೊ ಪ್ರಾಪರ್ ಒಂದು ಸ್ಟುಡಿಯೋ ಸೆಟಪ್ಪಲ್ಲೇ ಹಾಡು ಕೇಳಿರೋದು ಫಸ್ಟ್ ಟೈಮ್. ಸೊ ಆ ಥಿಯೇಟರ್ ಎನರ್ಜಿ ನಂಗೆ ಅಲ್ಲೇ ಸಿಕ್ಕಿತ್ತು. ಆ್ಯಂಡ್ ಅವಾಗಲೇ ನಾನು ಅಂದ್ಕೊಂಡೆ, ಮೈ ಗಾಡ್, ಈ ಹಾಡು ನಂಗೆ ಬಂದಿದೆ 100% ಚೆನ್ನಾಗಿ ಮಾಡಲೇಬೇಕು, ಇದರಲ್ಲಿ ಕಾಂಪ್ರಮೈಸ್ ಮಾಡಂಗೆ ಇಲ್ಲ. ಆದಷ್ಟು ಎನರ್ಜಿ ಕೊಟ್ಟು ನನ್ನ ಕಡೆಯಿಂದ ಈ ಹಾಡನ್ನ ಹಿಟ್ ಮಾಡಿಸ್ಲೇಬೇಕು ಅಂತಿತ್ತು. ಆ್ಯಂಡ್ ಐ ಥಿಂಕ್ ಈ ಇಡೀ ತಂಡ ಕೊಟ್ಟಿರುವಂಥ ಒಂದು ಸಪೋರ್ಟ್ ಇದೆ ಅಲ್ವಾ, ಎಲ್ಲರೂ ಕಡೆಯಿಂದ ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ಪ್ರಮೋದ್ ಮೆರವಣಿಗೆ ಅವರು ಎಷ್ಟು ಬ್ಯೂಟಿಫುಲ್ಲಾಗಿ ಲಿರಿಕ್ಸ್ ಬರ್ದಿರೋ, ಶಕಲಕ ಬೂಮ್ ಅವರೇ ಬರ್ದಿರೋದಲ್ಲ, ಅವ್ರಿಗೆ ಅದು ಹೆಂಗೆ ಬಂತೋ ಗೊತ್ತಿಲ್ಲ, ಬಟ್ ಬ್ಯೂಟಿಫುಲ್ಲಾಗಿ ಮ್ಯಾಚ್ ಮಾಡಿ ಬರ್ದಿದ್ದಾರೆ. ಆ್ಯಂಡ್ ಸಂಗೀತ ಅವರು ನನ್ನ ಹುಡುಗಿ ಪೋರ್ಷನ್ ಹಾಡಿದ್ದಾರೆ. ಆ್ಯಂಡ್ ಅವ್ರ ವಾಯ್ಸಿಗೆ ನಾನು ಇದು ಡಾನ್ಸ್ ಮಾಡಿದಾಗೆಲ್ಲ ಅವ್ರ ವಾಯ್ಸಲ್ಲೇ ಅಷ್ಟು ಎನರ್ಜಿ ಇತ್ತು. ಸೊ ಇಟ್ ವಾಸ್ ವೆರಿ ನ್ಯಾಚುರಲ್ ಫಾರ್ ಮೀ ಅಂತ ಹೇಳ್ಬೋದು. ಎಸ್, ನಮಗೆ ರಚನಾ ಇಂದರ್ ಅಂತ ಹೇಳಿ ಬಂದಾಗ ಎಲ್ರಿಗೂ ಕೂಡ ಮೊದಲಿಗೆ ನೆನಪಾಗೋದು ಹೆಂಗೆ ನಾವು ಅಂತ ಹೇಳಿ. ಸೊ ಇನ್ನು ಎಲ್ಲರೂ ಕೂಡ ಶಕಲಕ ಬೂಮ್ ಡಾನ್ಸರ್ ಇವರೇ ಅಂತ ಹೇಳೋದಿದೆಯಾ, ಹೇಳಬಹುದಾ ಹಾಗೆ? ಎಸ್, ಅಂದರೆ ಯಾಕೆ ಹೇಳಬಾರ್ದು, ಯಾಕಂದರೆ ನೆಕ್ಸ್ಟ್ ಟೈಮ್ ಇದು ಸಿನಿಮಾ ನೋಡಿದ ಐ ಥಿಂಕ್ ಪ್ರತಿ ಸಲನೂ, ಇವಾಗ ಫಾರ್ ಎಕ್ಸಾಂಪಲ್ ಲವ್ ಮಾಕ್ಟೇಲಲ್ಲಿ ಹೆಂಗೆ ನಾವು ಅಂತ ಹೇಳಿದ್ರು, ಹರಿಕತೆಲ ಗಿರಿಕತೆಯಲ್ಲಿ ಇದು ಬುಡಕಿ ಬಗ್ಗೆ ಹೇಳಿದರು. ಆ್ಯಂಡ್ ಏನು ಲವ್ 360ಯಲ್ಲಿ ಜಗವೇ ನೀನು ಹಾಡು ಬಗ್ಗೆ ಹೇಳಿದರು. ಐ ಥಿಂಕ್ ಹಾಡು ಅಂತ ಬಂದಾಗ ಶಕಲಕ ಬೂಮ್ ಬೂಮ್ ವಿಲ್ ಡೆಫಿನೆಟ್ಲಿ ಬಿ ಆನ್ ಟಾಪ್ ಆಫ್ ದಿ ಲಿಸ್ಟ್. ಯಾಕಂದರೆ ಅಷ್ಟೇ ಎನರ್ಜಿ ಇದೆ ಸಾಂಗಲ್ಲಿ. ಆ್ಯಂಡ್ ನಾವು ಪರ್ಫಾರ್ಮ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದೀವಿ ಅಂತ ಅನ್ಕೋತಾ ಇದ್ದೀವಿ. ಆ್ಯಂಡ್ ಎಲ್ರಿಗೂ ರೀಚ್ ಆಗ್ತಾಯಿದೆ. ಎಲ್ಲರೂ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಯಾರಾದರೂ ಕೇಳಿದ್ರೂ ಈ ಲಿರಿಕ್ಸ್ ಬಂದೇ ಬರ್ತವೆ. ಒಂದು ಸಲ ಇಲ್ಲ 2 ಸಲ ನೋಡಿದ್ರೆ ಸಾಕು ರೀಲ್ಸಲ್ಲಿ ಆ ಲಿರಿಕ್ಸ್ 100% ಬರ್ತವೆ. ಶಕಲಕ ಬೂಮ್ ಬೂಮ್ ಆಯಿತು. ಇಟ್ಸ್ ಸಚ್ ಸಿಂಪಲ್ ಬ್ಯೂಟಿಫುಲ್ ಲಿರಿಕ್ಸ್. ಎಷ್ಟು ಕ್ಯಾಚಿ ಲಿರಿಕ್ಸ್ ಅಂದರೆ 100% ಅವ್ರು ನೆನಪಿಟ್ಕೋತಾರೆ ಈ ಹಾಡಿಂದ ಅಂತ ಹೇಳ್ಬೋದು. ಇವಾಗ ಸ್ಪಾರ್ಕ್ ಅಂತ ವರ್ಡ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ವರ್ಡ್ ಅಲ್ವಾ ಈ ಸಿನಿಮಾ. ನಿಮ್ಮ ಲೈಫಲ್ಲಿ ಈ ಒಂದು ಘಟನೆ ತುಂಬ ಸ್ಪಾರ್ಕ್ ಥರ ಬಂದಿದೆ, ಇಟ್ಸ್ ಮೈ ಸ್ಪಾರ್ಕ್ ಡೇ ಅಂತ ಇದ್ರೆ ಅದು ಯಾವುದು ಅಂತ ಹೇಳಿ? ಡೆಫಿನೆಟ್ಲಿ ಲವ್ ಮಾಕ್ಟೇಲ್ದು ರಿಲೀಸ್ ಟೈಮ್ಗಿಂತ ಇದು ಕೋವಿಡ್ ಟೈಮಲ್ಲಿ ನನಗೆ ಇದು ಆಪರ್ಚುನಿಟೀಸ್ ಬರ್ತಾ ಇದ್ದಾಗ ಐ ರಿಯಲೈಸ್ ಮೈ ಗಾಡ್, ಇಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ಯಾ ಅಂತ. ಸೊ ದ್ಯಾಟ್ ವಾಸ್ ಒನ್ ಸ್ಪಾರ್ಕ್ ಮೂಮೆಂಟ್. ಇವಾಗ ಈ ಶಕಲಕ ಬೂಮ್ ಬೂಮ್ ಇಸ್ ಸ್ಪಾರ್ಕ್ ಮೂಮೆಂಟ್. ಯಾಕಂದರೆ ಇದರಲ್ಲಿ ಫಸ್ಟ್ ಟೈಮ್ ಗ್ಲಾಮರಸ್ ಆಗಿ ರೋಲಲ್ಲಿ ನೋಡ್ತಾ ಇದ್ದಾರೆ. ಆ್ಯಂಡ್ ಜನ ಫಸ್ಟ್ ಟೈಮ್ ನೋಡಿದಾಗಲೂ ಅವ್ರಿಗೆ ಗೊತ್ತಾಗಲ್ಲ ನಾನಂತ. ನಿಮಗೂ ಗೊತ್ತಾಯ್ತು ನಾನಂತ. ಕರ್ಲಿ ಹೇರ್ ಆ್ಯಂಡ್ ಈ ಗೆಟಪ್ ಇಸ್ ಸೋ ಡಿಫ್ರೆಂಟ್. ಜನಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ನಾನಂತ. ಐ ಥಿಂಕ್ ದಿಸ್ ಇಸ್ ಡೆಫಿನೆಟ್ಲಿ ಅ ಸ್ಪಾರ್ಕ್ ಮೂಮೆಂಟ್ ಫಾರ್ ಮೀ. ಓಕೆ,
ನಾವು ಈ ಶಕಲಕ ಬುಮ್ ಬುಮ್ ಸಾಂಗ್ ಇದು ವಿಡಿಯೋ ಸಾಂಗ್ ನೋಡಿದಾಗ ನಿಮ್ಮ ಹುಕ್ ಸ್ಟೆಪ್ ಎಷ್ಟು ಫೇಮಸ್ ಆಗಿದೆಯೋ ಅದರ ಜೊತೆಗೆ ಎಲ್ಲರೂ ಕೂಡ ನಿಮ್ಮ ಡ್ರೆಸ್ ಬಗ್ಗೆ ಕೂಡ ಕೇಳೋದಿದೆ. ಓಕೆ, ಡ್ರೆಸ್ಸಿಂಗ್ ಬಗ್ಗೆ ಏನು ಹೇಳ್ತೀರಾ, ಕಾಸ್ಟ್ಯೂಮ್ ಬಗ್ಗೆ ಅನ್ನುವಂಥದ್ದು? ಸೊ ಈ ಇದು ಸಾಂಗ್ಗೆ ನನ್ನ ಕಾಸ್ಟ್ಯೂಮ್ಸ್ ಬಾಬು ಅವ್ರು ಮಾಡಿರೋದು. ನಮ್ಮೆಲ್ಲ ಟು ಬಿ ಆನೆಸ್ಟ್ ದಿ ಎಂಟೈರ್ ಸೆಟ್ ಕಾಸ್ಟ್ಯೂಮ್ಸ್ ಎಲ್ಲ ಬಾಬು ಅವ್ರು ಮಾಡಿರೋದು. ಅವರು ಮೆಷರ್ಮೆಂಟ್ಸ್ ಎಲ್ಲ ತೊಗೊಂಡು ಹೋದಾಗ ಆ್ಯಂಡ್ ಅವ್ರು ನನಗೆ ಇದು ಔಟ್ಫಿಟ್ ಕೊಟ್ಟಾಗ ಆವಾಗಲೇ ನಂಗೆ ಕಾನ್ಫಿಡೆನ್ಸ್ ಬಂದಿತ್ತು. ಯಾಕಂದರೆ ಯೂಶ್ವಲಿ ಔಟ್ಫಿಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತವಂದರೆ ಡಾನ್ಸ್ ಟೈಮಲ್ಲಿ ಡಾನ್ಸ್ ಮಾಡಿದಾಗ ಎಸ್ಪೆಷಲಿ ಹೀರೋಯಿನ್ಸ್ಗೆ ಗ್ಲಾಮರಸ್ ಕಾಸ್ಟ್ಯೂಮ್ಸ್ ಕೊಟ್ಟಾಗ ನಮ್ಮ ಕಾನ್ಷಿಯಸ್ನೆಸ್ ಆ ಕಾಸ್ಟ್ಯೂಮ್ ಮೇಲೆ ಹೋಗಲೇಬಾರ್ದು. ಅಷ್ಟೇ ಕಂಫರ್ಟಬಲ್ ಆಗಿ ಅಷ್ಟೇ ಕಾನ್ಫಿಡೆಂಟ್ ಆಗಿರಬೇಕು ನಾವೂ ಆ ಕಾಸ್ಟ್ಯೂಮ್ ಮೇಲೆ. ಆವಾಗಲೇ ನಾವೂ ಆ ಎನರ್ಜಿನ ಇದು ಕ್ಯಾಮ್ರಾ ಮೇಲೆ ಕಾಣಿಸ್ಕೊಳೋದು ನಮ್ಮ ಎನರ್ಜಿ. ಸೊ ಆ ಕಾನ್ಫಿಡೆನ್ಸ್ ಕೊಟ್ಟಿರೋದೇ ಬಾಬು ಅವ್ರ ಕಾಸ್ಟ್ಯೂಮ್ಸ್ ಅದರಲ್ಲಿ. ಆ್ಯಂಡ್ ಸಚ್ ಬ್ಯೂಟಿಫುಲ್ ಚಿಂದಿ ಕಾಸ್ಟ್ಯೂಮ್ಸ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡ್ಬೋದು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕಾಸ್ಟ್ಯೂಮ್ಸ್, ಗ್ರೀನ್ ಕಲರ್ದು. ಬಟ್ ಎಲ್ಲ ಕಾಸ್ಟ್ಯೂಮ್ಸ್ ಅಷ್ಟೇ ಬ್ಯಾಂಗರ್ ಆಗಿತ್ತು. ಕಲರ್ ಕಾಂಬಿನೇಷನ್ಸ್ ಆಗಿರಲಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಂಥ ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್ ಕೊಟ್ಟಿದ್ದಾರೆ ಬಾಬು ಅವರು. ಆ್ಯಂಡ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಬಾಬು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಇನ್ನೊಂದು, ಈ ಸಿನಿಮಾದ ಹಾಡು ಕೇಳುವಾಗ ನಮಗೆ ನಿರಂಜನ್ ಅವರು ಕೂಡ ಅಟ್ರಾಕ್ಟಿವ್ ಆಗಿ ಕಾಣೋದಿದೆ. ಅವರ ಹೈಟ್ ಮ್ಯಾಚ್ ಮಾಡೋದು ಎಷ್ಟು ಕಷ್ಟ ಆಯಿತು ನಿಮಗೆ? ಹೈಟ್ ಮ್ಯಾಚ್ ಮಾಡೋದು ಯಾಕೆ ಕಷ್ಟ ಆಗುತ್ತೆ? ಹೀಸ್ ಟಾಲ್, ನಾನು ಟಾಲೇ ಇದ್ದೀನಿ. ನಾನು ಐ ಆಮ್ 5'6". ಸೊ ನನ್ನ ಹೈಟು ಏನು ಕಮ್ಮಿ ಇಲ್ಲ. ಸೊ ಅವ್ರಿಗೆ ಅಷ್ಟು ಕಷ್ಟ ಆಗಿಲ್ಲ ಅನಿಸುತ್ತೆ. ಬಟ್ ಅವರು ಇದು ಒಂದೊಂದು ಕಡೆ ಅವ್ರದ್ದು ಪಾಪ ಅವ್ರನ್ನ ಕೆಳಗೆ ನಿಲ್ಲಿಸ್ತಾರೆ, ನನ್ನ ಒಂದು ಇದ್ರ ಮೇಲೆ ಪೆಡೆಸ್ಟ್ರಿಯನ್ ಮೇಲೆ ನಿಲ್ಲಿಸ್ತಾರೆ ಅಂತ ಹೇಳ್ಬೋದು. ಅದರ್ ದ್ಯಾನ್ ದ್ಯಾಟ್ ಐ ಥಿಂಕ್ ಹೈಟ್ ಮ್ಯಾಚ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಏನಾಗಿಲ್ಲ ಅಷ್ಟು. ಆ್ಯಂಡ್ ಟು ಬಿ ಆನೆಸ್ಟ್, ನಾವು ನೋಡ್ತಾ ಇದ್ದಾಗ ನಾವೇ ಹೇಳ್ತಾ ಇದ್ವಿ, ಇದರಲ್ಲಿ ಯಾರೂ ಒಬ್ಬರನ್ನೊಬ್ಬರು ಡಾಮಿನೇಟ್ ಮಾಡ್ತಾನೆ ಇಲ್ಲ. ಜನ ನೋಡಿದಾಗ ಇಬ್ರು ನೋಡ್ತಾರೆ, ಇಲ್ಲ ಯಾರನ್ನ ನೋಡಬೇಕು ಅನ್ಕೋತಾರೆ, ಆ ಥರ ಇರುತ್ತೆ ಅಂತ ನಾವೇ ಹೇಳ್ಕೊತಾ ಇದ್ವಿ. ಸೊ ಸ್ವಲ್ಪ ಹೊಗಳ್ಕೊತಾ ಇದ್ವಿ ನಮ್ಮನ್ನ ನಾವು. ಇನ್ನೊಂದು ರಚನಾ ಇಂದರ್ ಅಂತ ಹೇಳಿ ಬಂದಾಗ ನಾವು ಹರಿಕಥೆಯಲ್ಲ ಗಿರಿಕಥೆಯಲ್ಲೂ ಕೂಡ ತನ್ನದೇ ನಟನೆ ಮೂಲಕ ಎಲ್ರಿಗೂ ಕೂಡ ತುಂಬಾ ಫೇಮಸ್ ಆಗಿರುವಂಥವ್ರು. ರಿಷಬ್ ಶೆಟ್ಟಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು. ಇವಾಗ ರಿಷಬ್ ಶೆಟ್ಟಿ ಅಂತ ಹೇಳಿ ಬಂದಾಗ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಇದ್ದರೆ ಆ ಟೈಮ್ ಇದೆ ಏನಾದರೂ ಒಂದು ಮೂಮೆಂಟ್ಸ್ ಏನಾದರೂ ನೆನಪಿದೆಯಾ? ಆ ಟೈಮಿಂದ ಅಂದರೆ ಐ ಥಿಂಕ್ ಶೂಟಿಂಗ್ ಟೈಮಲ್ಲೆಲ್ಲ ತುಂಬ ಜೋವಿಯಲ್ ಆಗಿರ್ತಾಯಿದ್ರು. ಆ್ಯಂಡ್ ವೆರಿ ಫನ್ನಿ ಪರ್ಸನ್. ಅವ್ರಿಗೆಷ್ಟೇ ಕೋಪ ಬಂದರೂ ಅವ್ರ ಕೋಪದಲ್ಲಿ ಮಾತಾಡಿದಾಗ್ಲೂ ಬೈವಾಗಲೂ ಅಷ್ಟೇ ಫನ್ನಿ ಕೇಳಿಸ್ತಾ ಇತ್ತು ಅವರು. ಯಾಕಂದರೆ ಅವರು ತುಂಬ ಸೀರಿಯಸ್ ಆಗು ಯಾವತ್ತು ಇದು ಟೀಮಲ್ಲಿ ಯಾರನ್ನಾದರೂ ಬೈದಿದ್ದಿಲ್ಲ. ಸೊ ಅವ್ರು ಬೇರೆಯವ್ರನ್ನೆಲ್ಲ ಇದು ಬೈತಾಯಿದ್ರು, ಹಿಂಗೆ ಮಾಡ್ತಿದ್ರು ಹಂಗೆ ಮಾಡ್ತಿದ್ರೆ ಅಂತ ಅವರೇ ಬೈಕೋತಿದ್ರು. ಸೊ ಇಟ್ ಯೂಸ್ ಟು ಬಿ ವೆರಿ ಫನಿ ಆ್ಯಂಡ್ ಐ ಥಿಂಕ್ ಹಿ ಮೇಂಟೈನ್ಸ್ ದಟ್ ಎನರ್ಜಿ. ಆ್ಯಂಡ್ ಅವ್ರ ಎನರ್ಜಿ ಕುಂದಾಪುರ ನಮ್ಗಂತಲ್ಲ, ಈ ಸೆಟ್ಟಲ್ಲಿ ಏನಾದರೂ ಬೇಗ ಮಾಡ್ರು ಅಂತೆಲ್ಲ ಹೇಳಿದಾಗ ಅವ್ರದ್ದು ವೇ ಹಿ ಟೆಲ್ಸ್, ದ ವೇ ಹಿ ಸ್ಪೀಕ್ಸ್, ಇಟ್ಸ್ ವೆರಿ ಫನಿ ಆ್ಯಂಡ್ ವೆರಿ ಎಂಟರ್ಟೈನಿಂಗ್. ಆ್ಯಂಡ್ ಅವ್ರದ್ದು ಟೀಮ್ದು ಒಂದು ಪಾಸಿಟಿವ್ ಥಿಂಗ್ ಏನಂದರೆ ಎಲ್ಲರೂ ತುಂಬ ಲೈಟ್ ಹಾರ್ಟೆಡ್ ಆಗಿರ್ತಾರೆ. ಎಲ್ಲರ ಜೊತೆ ಜೋವಿಯಲ್ ಆಗಿರ್ತಾರೆ. ಅದು ಭೇದ ಭಾವ ಏನೂ ಇಲ್ಲ ಇದರ ಸೆಟ್ಟಲ್ಲಿ. ಎಲ್ಲರೂ ಈಕ್ವಲ್ ಆ ಸೆಟ್ಟಲ್ಲಿ. ಸೊ ಐ ಥಿಂಕ್ ದಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ವೆರಿ ನೈಸ್. ಆ್ಯಂಡ್ ನೌ ದಟ್ ಪ್ಯಾನ್ ವರ್ಲ್ಡ್ ಆಗಿರೋದ್ರಿಂದ ನಮ್ಗೆ ಇನ್ನೂ ಖುಷಿ ಇದೆ, ಇನ್ನೂ ಗರ್ವ ಇದೆ ಇದ್ರ ಬಗ್ಗೆ ಮಾತಾಡೋಕ್ಕೆ. ಆ್ಯಂಡ್ ನಮ್ಮ ಸಿನಿಮಾ ರಿಲೀಸ್ ಆಗಿರೋ 1 ಮಂತಲ್ಲೇ ಕಾಂತಾರ ರಿಲೀಸ್ ಆಗಿರೋದು. ಸೊ ಬಿಕಾಸ್ ಇಟ್ ವಾಸ್ ಆಲ್ ಬ್ಯಾಕ್ ಟು ಬ್ಯಾಕ್, ನನಗೆ ಅದ್ರದ್ದು ಒಂದಷ್ಟು ಪ್ರಾಸೆಸಸ್ ವಿಟ್ನೆಸ್ ಮಾಡೋಕ್ಕೂ ಸಿಕ್ತು, ವಿಚ್ ವಾಸ್ ವೆರಿ ಬ್ಯೂಟಿಫುಲ್. ಎಸ್, ನಾವು ಟೀಸರ್ ನೋಡಿದಾಗ ರಚನೆಯಿಂದ ನಮಗೆಲ್ಲೂ ಕೂಡ ಕಾಣಿಸಲ್ಲ. ಓಕೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಇದ್ದರೆ ಏನು ಹೇಳ್ತೀರಾ? ಏನೋ ಬಿಟ್ಕೊಡಲ್ಲ ಅನಿಸುತ್ತೆ ಆದರೂ ಕೂಡ. ಸೊ ಟೀಸರ್ ಅಂತ ಹೇಳಿದಾಗ ಟೀಸರ್ಗಿಂತ ಜಾಸ್ತಿ ಇಟ್ ವಾಸ್ ಮೋರ್ ಆಫ್ ಅ ಹೀರೋ ಬರ್ತ್ಡೇಗೇನೋ ರಿಲೀಸ್ ಮಾಡಿರೋದು. ಪ್ರೇಮ್ ಸರ್ ಬರ್ತ್ಡೇಗೆ ಏನೋ ರಿಲೀಸ್ ಮಾಡಿರೋದು. ಸೊ ಅವಾಗ ರಿಲೀಸ್ ಮಾಡಿದಾಗ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಮೋರ್ ಟೀಸರ್ ಅಂತಲ್ಲ. ಸೊ ಹಂಗೆ ಬಂದಾಗ ನನ್ನ ಕ್ಯಾರೆಕ್ಟರ್ ಹೆಸರು ಮಧು ಅಂತ. ಆ್ಯಂಡ್ ಮಧು ಬಂದ್ಬಿಟ್ಟು ಒಂದು MBBS ಸ್ಟೂಡೆಂಟ್. ಆ್ಯಂಡ್ ಅವಳು ಡಾಕ್ಟರ್ ಆಗೋಕ್ಕೆ ಇದು ಓದ್ತಾ ಇರ್ತಾಳೆ. ಆ್ಯಂಡ್ ಅವಾಗ ಹೆಂಗೆ ವಿಲನ್ ಜೊತೆ ಇಲ್ಲ ಹೀರೋ ಜೊತೆ ಪರಿಚಯ ಆಗುತ್ತಾ ನೋಡಬೇಕಷ್ಟೇ. ರಿಯಲ್ ಲೈಫಲ್ಲಿ ರಚನಾ ಅವರು ಯಾವತ್ತಾದರೂ ನಾನು ಡಾಕ್ಟರ್ ಆಗಬೇಕು, MBBS ಕಲಿಬೇಕು ಅಂತ ಹೇಳಿ ಆಸೆಯಲ್ಲಿದೆಯಾ? ಆಸೆ ಇತ್ತಾ ನಿಮ್ಗೇನಾದರೂ? ಚಿಕ್ಕವರಿದ್ದಾಗ ನಮಗಿದ್ದಿರೋದು 2 ಆಪ್ಷನ್, ಡಾಕ್ಟರ್ ಇಲ್ಲ ಇಂಜಿನಿಯರ್. ಚಿಕ್ಕವ್ರಂದರೆ 5ನೇ ಕ್ಲಾಸು 6ನೇ ಕ್ಲಾಸಲ್ಲಿ. ಅದಾದಮೇಲೆ ಪ್ರತಿ ವರ್ಷ ಒಂದೊಂದು
ಪ್ರೊಫೆಷನ್ ತಲೆಗೆ ಬರ್ತಾ ಇತ್ತು ಬಟ್ ಯಾವುದೂ ಸ್ಟಿಕ್ ಆನ್ ಆಗಿಲ್ಲ ಅಂತ ಹೇಳ್ಬೋದು. ಆಗ್ಲಿಕ್ಕೆ ಹೋಗಿ ಇವಾಗ ಆಕ್ಟರ್ ಆಗಿದ್ದೀರಾ. ಆ್ಯಕ್ಟರ್ ಆಗಿಬಿಟ್ಟು ಎಲ್ಲ ಆಗ್ತಾಯಿದ್ದೀನಿ, ಡಾಕ್ಟರ್ ಆಗ್ತಾಯಿದ್ದೀನಿ, ಇಂಜಿನಿಯರ್ ಆಗ್ತಾಯಿದ್ದೀನಿ, ಬರೋ ಪ್ರೊಫೆಷನ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೋತಾ ಇದ್ದೀನಿ ನಾನು. ಇನ್ನೊಂದು ಈ ಸ್ಪಾರ್ಕಿದ್ದ ಹಾಡಿದ್ದು ಹೇಳಬೇಕು ಅಂತ ಇದ್ರೆ ಇವಾಗ ಜಾಸ್ತಿ ಸಿನಿಮಾದ ಹಾಡುಗಳನ್ನೆಲ್ಲ ಈ ಜೆನ್ಸಿ ಕಿಡ್ಸ್ಗಳೇ ಲೈಕ್ ಮಾಡೋದು. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದಾಗ ನೀವು ಏನು ಮೊನ್ನೆ ಬಂಪರ್ ಆಫರ್ ಕೊಟ್ಟರೆ ಎಲ್ರಿಗೂ ಕೂಡ ಒಂದು ಒಳ್ಳೆ ಗಿಫ್ಟ್ ಇದೆ, ಎಲ್ಲರೂ ಕೂಡ ರೀಲ್ಸ್ ಮಾಡಿ ಟ್ಯಾಗ್ ಮಾಡಬೇಕು ಅಂತ ಹೇಳಿ ಎಲ್ಲ ಜೆನ್ಸಿಗಳಿಂದ ಹಿಡಿದು ಹದಿಹರೆಯದ ಎಲ್ಲ ಅಜ್ಜಿಗಳು ಕೂಡ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ರೀಲ್ಸು, ಆಯಿತಾ? ಸೊ ಏನು ಹೇಳ್ತೀರಾ, ಏನು ಗಿಫ್ಟ್ ಇದೆ ಅನ್ನುವಂಥದ್ದು? ಏನು ಗಿಫ್ಟ್ ಇದೆ ಆ್ಯಕ್ಚುಲಿ ನನಗೆ ಟೀಮ್ ಅವ್ರು ಇನ್ನೂ ಹೇಳಿಲ್ಲ, ಅವರೇ ಗಿಫ್ಟ್ ಡಿಸೈಡ್ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ಅ ಸ್ಪೆಷಲ್ ಗಿಫ್ಟ್ ಅಂತ ಹೇಳಿದ್ರು. ಸೊ ಅಸಲಿ ಓಕೆ, ಸ್ಪೆಷಲ್ ಗಿಫ್ಟ್ ನೀವು ಡಿಸೈಡ್ ಮಾಡಿ ಹೇಳಿ. ಬಟ್ ನಂಗೆ ಗೊತ್ತಿರೋ ಪ್ರಕಾರ ಯಾರು ಯಾರು ವಿನ್ ಆಗ್ತಾರೋ ಅವರು ಮತ್ತು ಅವ್ರ ಫ್ಯಾಮಿಲಿ ನಮ್ಮ ಜೊತೆ ಪ್ರೀಮಿಯರ್ ಶೋನ ನೋಡೋಕ್ಕೆ ಥಿಯೇಟರ್ಗೆ ಬರ್ಬೋದು. ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ, ನಿಮ್ಮ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ನೈಸ್ ಗೆಟ್ ಟುಗೆದರ್ ಅಂತಲೂ ಹೇಳ್ಬೋದು. ನಮಗೂ ಖುಷಿ ಆಗುತ್ತೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ. ಸೊ ಪ್ಲೀಸ್ ಆದಷ್ಟು ರೀಲ್ಸ್ ಮಾಡಿ. ಆ್ಯಂಡ್ ಸ್ಪೆಷಲ್ ಗಿಫ್ಟ್ ಅದು ನಮ್ಮ ಸಿನಿಮಾ ಟೀಮ್ ಅವರೇ ಹೇಳಬೇಕು, ನಂಗೆ ಗೊತ್ತಿಲ್ಲ. ಓಕೆ, ಇವಾಗ ಶಕಲಕ ಬೂಮ್ ಬೂಮ್ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗ್ತಾ ಇರುವಂಥದ್ದು. ನಾನು ನಿಮಗೆ ಒಂದು ಟಾಸ್ಕ್ ಕೊಡ್ತೇನೆ, ಆಯಿತಾ? ನಿಮಗೆ 1 ಮಿನಿಟ್ ಟೈಮಲ್ಲಿ ಶಕಲಕ ಬೂಮ್ ಬೂಮ್ ಅಂತ ಸ್ಪೀಡಾಗಿ ಹೇಳ್ತಾ ಇರಬೇಕು, ಸ್ವಲ್ಪ ಕೂಡ ಪಂಬಲ್ ಆಗಬಾರ್ದು. ಹೆಂಗೆ ಸ್ಪೀಡಾಗಿ ಹೇಳ್ತೀರಾ ಅಂತ ಹೇಳಿ ನೋಡೋಣ. 30 ಸೆಕೆಂಡ್, ಸ್ವಲ್ಪ ಕೂಡ ಪಂಬಲ್ ಆಗಬಾರ್ದು, ಸ್ಪೀಡಾಗಿ ಹೇಳ್ತಾ ಹೋಗಬೇಕು. ಓಕೆ, ರೆಡಿ? ಗ್ರೇಟ್, ಓಕೆ, ರೆಡಿ? ಓಕೆ. ಶಕಲಕ ಬೂಮ್ ಬೂಮ್, 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 ಶಕಲಕ. ಇಟ್ಸ್ ನಾಟ್ ಅ ಟಂಗ್ ಟ್ವಿಸ್ಟರ್. ಶಕಲಕ ಬೂಮ್ ಬೂಮ್, ಶಕಲಕ. ಏನೋ ಅನಿಸ್ತಾನೆ ಇಲ್ಲ ಬಿಡುವ ಇಲ್ಲ. ಯಾಕಂತ ಹೇಳಿದ್ರೆ ಸಿನಿಮಾದಲ್ಲಷ್ಟು ಮೋಡಿ ಆಗಿದೆ. ಅಷ್ಟು ಸಲ ಶಕಲಕ ಬೂಮ್ ಬೂಮ್ ಮಾಡಿ ಬರ್ತಾನೆ ಇದೆ. ಕೊನೆಯದಾಗಿ ನಿಮ್ಮ ಸಿನಿಮಾ ಯಾವಾಗ ಬರ್ತಾ ಇದೆ, ಎಲ್ಲರೂ ಕೂಡ ಥಿಯೇಟ್ರಿಗೆ ಯಾವಾಗ ನಿಮ್ಮ ಸಿನಿಮಾನ ನೋಡ್ಲಿಕ್ಕೆ ಬರ್ಬೋದು ಅಂತ ಹೇಳಿ? ನಮ್ಮ ಸಿನಿಮಾ ಸೆಪ್ಟೆಂಬರ್ 25ನೇ ತಾರೀಕು ಥಿಯೇಟರ್ಸ್ಗೆ ಬರ್ತಾಯಿದೆ. ತುಂಬ ಫನ್ ಎಂಟರ್ಟೈನಿಂಗ್ ಸಿನಿಮಾ, ಎಲ್ಲರಿಗೂ 100% ಇಷ್ಟ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಒಂದು ಒಳ್ಳೆ ಇದು ಸ್ಟೋರಿ ಇದೆ ಆ್ಯಂಡ್ ಒಳ್ಳೆ ಮೆಸೇಜು ಕೊಟ್ಟಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ಬಿಗ್ ಸ್ಕ್ರೀನಲ್ಲಿ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಇದೆ, ಅದೂ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ ನಮ್ಮ ಸಿನಿಮಾ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ ವೀಕ್ಷಕರು, ನಮ್ಮೆಲ್ಲರ ಪ್ರೀತಿಯ ರಚನಾಯಿಂದ ಆಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.